ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ನನ್ನ ಇನ್ನೊಂದು ವ್ಲಾಗ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಮನೆ ರೇಷನ್ ಎಲ್ಲ ತಗೊಂಡ್ ಬಂದು ಇಟ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ವಿ. ಬಟ್ ಆಗ್ಲಿಲ್ಲ, ಸ್ವಲ್ಪ ರೀಸನ್ಸ್ ಇಂದ ಮನೆ ಡೀಪ್ ಕ್ಲೀನ್ ಮಾಡಕ್ ಹಿಡ್ದಿದ್ದೆ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೆ ಹೋಗಿ ತಗೊಂಡ್ ಬಂದ್ಬಿಟ್ವಿ. ಹೆಂಗೆ ಅಂದ್ರೆ ಸ್ಕೂಲ್ದು ಟಿಫನ್ ಕಟ್ಬೇಕು, ಡೈಲಿ ಮಾರ್ನಿಂಗ್ ಏನಾದ್ರೂ ಮಾಡ್ಲೇಬೇಕಾಗುತ್ತೆ ಮನೇಲಿ. ಹಂಗಾಗಿ ಮನೇಲಿ ರೇಷನ್ ಇದ್ರೇನೆ ಬೆಳಗ್ಗೆ ಎದ್ದು ಏನಾದ್ರೂ ಒಂದ್ ಮಾಡೋದಕ್ಕೆ ಐಡಿಯಾ ಬರುತ್ತೆ ಅಂತ ಅನ್ಬಿಟ್ಟು ಒಂದ್ ಪಾಪುನು ಕೂಡ ಕರ್ಕೊಂಡು ಹೋಗಿದ್ವಿ. ಇನ್ನ ಅಲ್ಲಿ ಅವ್ರ ಅಣ್ಣನೇ ನಾನೇ ನೋಡ್ಕೊತಾ ಇದ್ದೀನಿ ಅಂತ ನೋಡ್ಕೊಂತಾ ಇದ್ದ. ಎಲ್ರು ಅವನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ನನ್ಗೆ ಫುಲ್ಲು ನನ್ಗೆ ಗೊತ್ತಾಯ್ತು ಅಲ್ಲೇನೆ ಸ್ವಲ್ಪ ನನ್ಗೆ ಹುಷಾರಿಲ್ಲ ಅಂದ್ರೆ ನನ್ ಬಾಡಿ ನನ್ ಮಾತ್ ಕೇಳಲ್ಲ, ಒಂಥರ ಸುಸ್ತ್ ಅನ್ಸ್ತಾ ಇರುತ್ತೆ, ಹಂಗೆ ಫೀಲ್ ಆಗ್ತಾ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ನನ್ಗೆ ಹಂಗ್ ಗೊತ್ತಾಯ್ತು. ಪಾಪುಗೆ ನೆಕ್ಸ್ಟ್ ಡೇನೆ ಫೀವರ್, ನೈಟ್ ಫುಲ್ ಫೀವರ್ ಬಂದ್ಬಿಟ್ಟಿದೆ. ಸರಿ ಆಯ್ತು, ಇನ್ನೇನ್ ಮಾಡೋದು. ನೆಕ್ಸ್ಟ್ ಇದು ನಾವು ಫಸ್ಟ್ ಅಂದ್ರೆ ಜ್ವರ ಬಂದ್ರೆ 9ನೇ ತಿಂಗಳಲ್ಲಿ ಮಂತ್ರ ಹಾಕ್ಸಿದ್ರೆ ಹೋಗುತ್ತಲ್ಲ, ಸಾರಿ ಯಂತ್ರ ಹಾಕ್ಸಿದ್ರೆ ಹೋಗುತ್ತೆ ಅಂತ ಅನ್ಕೊಂಡು ಎಣ್ಣೆ ಅಂಗಡಿಗೆ ಹೋದ್ವಿ. ಅದು ಕ್ಲೋಸ್ ಆಗಿತ್ತು ನಾವು ಹೋಗೋಷ್ಟ್ರಲ್ಲಿ. ಇನ್ನ ನೆಕ್ಸ್ಟ್ 1 ವೀಕ್ ಅದು ಕ್ಲೋಸು, ನಾವು ಓಪನ್ ಮಾಡಲ್ಲ ಅಂತ ಹೇಳಿದ್ರು. ಇವ್ನಿಗೆ ನೋಡಿದ್ರೆ ಫೀವರ್ ಜಾಸ್ತಿ ಆಗ್ತಾ ಇತ್ತು. ಏನ್ ಮಾಡಿರೋದು ಅಂತ ಅನ್ಕೊಂಡು ಸರಿ ಹೆಂಗೂ ಇಲ್ಲಿ ತಕ ಬಂದಿದೀವಿ, ಇಲ್ಲೇ ಹಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಅಂತ ನಮ್ಮ ಮನೆಯವ್ರು ಅಂದ್ರು. ಪಾಪುನ್ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಲ್ವಾ. ಅದ್ರಲ್ಲೂ ಬೆಂಗಳೂರಲ್ಲಿರೋರು ಮೇನ್ ಮಸ್ಟ್ ಅಂಡ್ ಶುಡ್ ಅಣ್ಣಮ್ಮ ದೇವಸ್ಥಾನಕ್ಕೆ ಮಕ್ಳನ್ನ ಕರ್ಕೊಂಡು ಹೋಗಿ ಮೊಸರನ್ನ ಹಾಕ್ಬಿಟ್ಟು ಪೂಜೆ ಮಾಡಿಸ್ತಾರೆ. ನಮ್ಮ ಮನುಷ್ಯಗೂ ಕೂಡ ಮಾಡಿಸ್ಕೊಂಡ್ ಬಂದಿದ್ದೆ. ನಾನು ಇವನ್ಗೆ ಮೊಸರನ್ನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಒಂದಿನ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಹಂಗೆ ಹೋಗಂಗಾಯ್ತು. ಅಲ್ಲಿ ಉಪ್ಪುನು ಸಿಕ್ಲಿಲ್ಲ, ಮೊಸರು ಪ್ಯಾಕೆಟ್ ಸಿಕ್ಲಿಲ್ಲ, ಎಲ್ಲ ಕ್ಲೋಸ್ ಆಗೋಗಿತ್ತು. ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಹೋಗಿದ್ದು ನಾವು. ನನಗೆ ಆಗ್ತಾನೆ ಇರ್ಲಿಲ್ಲ, ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಂಗೆ ಒಂಥರ ಅನ್ಸ್ತಿತ್ತು. ನಮ್ಮ ಮನೆಯವರು ನೀನು ಕೂಡ ಯಂತ್ರ ಹಾಕಿಸ್ಕೊಂಡ್ಬಿಡು. ಹನಿಷಿಗೂ ಕೂಡ ಫೀವರ್ ಬಂದಿತ್ತು, ಅದಕ್ಕೆ ಸ್ಕೂಲಿಗೆ ಕಳ್ಸಿರ್ಲಿಲ್ಲ, ಮನೇಲೆ ಇರ್ಸ್ಕೊಂಡಿದ್ದೆ. ಬಟ್ ಕಡಿಮೆ ಆಗಿತ್ತು ಅವ್ನಿಗೂ ಜಾಸ್ತಿ ಏನಾದ್ರು ಇದ್ರೆ ಅವ್ನಿಗೆ ಯಂತ್ರ ಹಾಕ್ಸೋಣ ಅಂತ ಅನ್ಕೊಂಡ್ವಿ. ನಾನು ಬೇಡ, ಇಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಇನ್ನೊಂದ್ಸತಿ ಮೊಸರನ್ನೆಲ್ಲ ಮಾಡ್ಕೊಂಡ್ ಬರೋಣ, ಈಗ ಆಂಜನೇಯ ದೇವಸ್ಥಾನದಲ್ಲಿ ಯಾವ್ದ್ರಲ್ಲಾದ್ರೂ ತಾಯ್ತ ಕಟ್ಸ್ಕೊಂಡು ಹೋಗೋಣ ಬನ್ನಿ ಮನೆಗೆ ಅಂತ ಅಂದೆ. ಇಲ್ಲ ಬಂದ್ಬಿಟ್ಟಿದೀವಿ ಇಷ್ಟು ದೂರ, ಬಾ ಹೋಗೇ ಬಂದ್ಬಿಡೋಣ, ಏನಾಗಲ್ಲ, ಇನ್ನೊಂದ್ಸತಿ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ನಾವು ಬಂದಿದ್ ಕ್ಲೋಸಿಂಗ್ ಟೈಮಲ್ಲಿ ಬಂದಿರೋ, ಸದ್ಯ ದೇವಸ್ಥಾನ ಓಪನ್ ಇತ್ತು. ಸರಿ ಇಲ್ಲೇ ಹೋಗ್ಬಿಡೋಣ ಅಂತ ಇಲ್ಲಿ ಬಂದ್ರೆ ನಮ್ಮ ಮನುಷ್ಯಗೆ ಇದು ಇಲ್ಲೆಲ್ಲ ಕೋಳಿ ಮೇಕೆ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನ ಆಟ ಆಡ್ಸ್ಕೊಂಡ್ ಕುತ್ಕೊಂತಾನ, ಅವ್ನ್ಗೆ ಅದ್ ಇಷ್ಟ. ಹಂಗಾಗಿ ದೇವಸ್ಥಾನ ಇಷ್ಟ. ಇನ್ನ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸ್ಮೈಲ್ ಮಾಡ್ದ ನಮ್ಮ ಪಾಪ. ಇವ್ರನ್ನ ನೋಡ್ಬಿಟ್ಟು ಹುಷಾರಿಲ್ಲ ಅಂದಿದ್ಕೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಯಾಕಪ್ಪ ಏನಾಯ್ತು ಅಂತ. ಸರಿ ಅವ್ರನ್ನ ನೋಡಿ ನಗ್ತಾ ಅದಾದ್ಮೇಲೆ ಕೊಟ್ಬಿಡಿ ನಮ್ಗೆ, ಪಾಪು ಕೊಡ್ತೀರಾ, ನಿಮ್ಮ ಅಮ್ಮಂಗೆ ಕೇಳು ಕೊಡ್ತಾರ, ಕಾಸು ಕೊಡ್ತೀನಿ ಅಂತ ಇದ್ರ ಅವ ಆಂಟಿ. ಸರಿ ಅಲ್ಲಿಂದ ಮತ್ತೆ 2 ನಿಂಬೆಹಣ್ಣು ಕೊಟ್ರು ಅವ ಆಂಟಿನೇ. ಇನ್ನ ದೇವ್ರನ್ನ ಪೂರ್ತಿ ವಿಡಿಯೋ ಮಾಡಂಗಿಲ್ಲ ಅಂತ ಅನ್ಬಿಟ್ಟು ನಾನು ಮಾಡ್ಲಿಲ್ಲ. ಅವ್ರು ಹೇಳಿದ್ರು ವಿಡಿಯೋ ಮಾಡಂಗಿಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಒಂದು ನಿಂಬೆಹಣ್ಣ ನಮ್ 3 ಜನಕ್ಕೂ ನೀವುಳಿಸ್ಕೊಂಡು ತ್ರಿಶೂಲಕ್ಕೆ ಚುಚ್ಬೇಕು. ಇನ್ನೊಂದು ನಿಂಬೆಹಣ್ಣ ಮನೆಗೆ ಹೋಗ್ಬಿಟ್ಟು ಮನೆಗೆ ನೀವುಳಿಸ್ಬಿಟ್ಟು ಡೋರ್ ಹತ್ರ ಅಲ್ಲಿ ಇದ್ ಮಾಡ್ಬೇಕು, ಅಂದ್ರೆ ತುಳಿಯೋದೋ ಕಟ್ ಮಾಡೋದೋ ಮಾಡಿ ಪೀಸ್ ಮಾಡಿ ಬಿಸಾಕ್ಬೇಕು ಅಂತ ಹೇಳಿದ್ರು, ನೀವುಳ್ಸಿ ಅಂತ. ಸರಿ ಹಂಗೆ ಮಾಡಿದ್ವಿ. ದೇವಸ್ಥಾನ ಮುಂದೆ ಅಂದ್ರೆ ದೇವರು ಗರ್ಭಗುಡಿ ಮುಂದೆನೆ ಕೊಡ್ತಾರೆ. 20 ರೂಪೀಸ್ ಇಸ್ಕೊಂತಾರೆ 2 ನಿಂಬೆಹಣ್ಣಿಗೆ. ಇನ್ನ ಇಲ್ಲಿಗೆ ಬಂದ್ರೆ ಮೊಸರನ್ನ ಎಲ್ರು ಪ್ರಸಾದ ಕೊಡ್ತಾನೆ ಇರ್ತಾರೆ. ತಾಯಿ ಪ್ರಸಾದ ನಮಗೂ ಕೂಡ ಸಿಕ್ತು. ಸರಿ ಅಲ್ಲಿಂದ ಬರ್ತಾ ಇನ್ನ ಜ್ವರ, ಒಂಥರ ಮೈಕೈ ನೋವು ಅಂದ್ಮೇಲೆ ಸರಿ ಪಾನಿಪುರಿ ತಿಂತೀಯ ಅಂತ ಅಂದ್ರು. ಸರಿ ಆಯ್ತು ಹೋಗೋಣ ಅಂತ. ಇಲ್ಲಿಗೆ ಆಲ್ರೆಡಿ ನಾವು ಬಂದಿದೆ, ಇದು ಫೇಮಸ್, ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅನೀಶ್, ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ, ಇನ್ಸ್ಟಾಗ್ರಾಮ್ ಇದೆಯಾ? ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೀವಿ ಮೇಡಮ್, ಹೇಳೋಣ. ಇನ್ನ ಹೊಟ್ಟೆಪಾಡು ಚಾಟ್ಸ್ ಅಂತ ಒಬ್ರು ಇಟ್ಕೊಂಡಿದ್ದಾರೆ, ಸ್ಪೆಷಲ್ ಪರ್ಸನ್. ನೀವೆಲ್ಲರೂ ನೋಡಿರ್ತೀರಾ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ಶಾರ್ಟ್ ವಿಡಿಯೋದಲ್ಲೆಲ್ಲ, ರೀಲ್ಸ್ ಅಲ್ಲಿ, ಮತ್ತೆ ಕಲರ್ಸ್ ಟ್ಯಾಕಿಸ್ ಅನ್ನೋ ಒಂದು ಫುಡ್ ಚಾನಲ್ ಅಲ್ಲಿ ಕೂಡ ಇವ್ರು ಫೇಮಸ್ ಮಾಡಿದ್ರು. ಗೊತ್ತಿರುತ್ತೆ ಆಲ್ಮೋಸ್ಟ್ ಅಂತ ಅನ್ಕೊಂತೀನಿ. ಇವರು ಇಲ್ಲೇ ನಮ್ಗೆ ನಿಯರೆಸ್ಟ್ ಅಲ್ಲೇ ಇದ್ದಾರೆ. ಹೋಗ್ಬಿಟ್ಟು ಬಂದಿದ್ವಿ ಆಲ್ರೆಡಿ ಒಂದ್ಸತಿ, ಆಗ ಟ್ರೆಂಡ್ ಆಗಿದ್ದಾಗ್ಲೇನೆ. ಚೆನ್ನಾಗಿ ಮಾಡಿರ್ತಾರೆ. ಅದರಲ್ಲಿ ಒಂದು ಬುಟ್ಟಿ ಚಾಟ್ಸ್ ಅನ್ನೋದು ತುಂಬಾ ಫೇಮಸ್ ಇವ್ರ ಹತ್ರ. ಚೆನ್ನಾಗಿತ್ತು. ನಾನು ಪಾಪುನ ಎತ್ಕೊಂಡು ಹೋಗ್ಲಿಲ್ವಲ್ಲ, ಅವ್ನು ಮಲ್ಕೊಂಡಿದ್ದ ಅಂದ್ಬಿಟ್ಟು ಕಾರ್ಗೆ ತಗೊಂಡ್ ಬಂದ್ ಕೊಟ್ರು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇವ್ರದ್ದು ಎಲ್ಲಾರ್ದಕ್ಕಿಂತ ಕಂಪೇರ್ ಮಾಡಿದ್ರೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಮಾಡ್ತಾರೆ. ಮತ್ತೆ ಇನ್ನ ಮಸಾಲೆ ಪುರಿದೇನು ಅಂದ್ರೆ ನಂಗೆ ಇನ್ನೊಂದ್ ಸ್ವಲ್ಪ ಖಾರ ಹಾಕಿಸ್ಬೇಕಿತ್ತು ಅನ್ಸ್ತು. ಯಾಕೆಂದ್ರೆ ಫೀವರ್ ಬಂದಿದ್ಕೆ ಬಾಯೆಲ್ಲ ಒಂಥರ ಆಗ್ಬಿಟ್ಟಿತ್ತಲ್ಲ, ನನಗೆ ಖಾರ ಇರ್ಬೇಕಿತ್ತು ಅನ್ಸ್ತು ಅಷ್ಟೇ. ಇನ್ನೇನು ಎಲ್ಲ ಓಕೆ, ಚೆನ್ನಾಗಿತ್ತು. ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿರೋರು ಇದ್ರೆ ನಾವು ಟ್ರೈ ಮಾಡಿದೀವಿ ಅಂತ ಕಮೆಂಟ್ ಮಾಡಿ ಹೇಳಿ ನನ್ಗೆ. ಇನ್ನು ನಮ್ಮ ಮನೀಶ್ ಅಂತೂ ಅವ್ರು ಪಾನಿಪುರಿ ತುಂಬಾ ಇಷ್ಟ ಆಯ್ತು. ಅವ್ನಿಗೆ ಎಲ್ಲ ಇಷ್ಟ ಆಯ್ತು, ಪಾನಿಪುರಿ ಜಾಸ್ತಿ ಇಷ್ಟ ಆಯ್ತಂತೆ. ಆಮೇಲೆ ಅಂತ ಅಂದ, ಮಮ್ಮಿ ನೋಡು ಎಲ್ರು ಈ ತರ ಇದ್ರೆ ಕಾಲು ದೇವಸ್ಥಾನದ ಹತ್ರ ಕುತ್ಕೊಂಡು ಏನ್ ಮಾಡ್ತಾರೆ, ದುಡ್ಡುಗೆ ಇಸ್ಕೊಳಕ್ಕೆ ಕೂತಿರ್ತಾರೆ. ಬಟ್ ಇವ್ರನ್ನ ನೋಡು ಮಮ್ಮಿ, ಇದ್ರೆ ಪಾನಿಪುರಿ ಮಾಡೋರು ಈ ತರ ಇರ್ಬೇಕು, ಆ ತರ ಹೇಳ್ತಾ ಇದ್ದ. ಸರಿ, ನನ್ನ ನೈಟ್ ಫೀವರ್ ಬಿಟ್ಟಿಲ್ಲ, ನನಗೂ ಜಾಸ್ತಿನೇ ಆಯ್ತು. ಇನ್ನ ನಾನು ಮಲ್ಕೊಂಡ್ರೆ ಗೊತ್ತಲ್ಲ, ಹನೀಶನ್ ಸ್ಕೂಲಿಗೆ ಕಳಿಸ್ಬೇಕು, ಪಾಪುಗೆ ಹುಷಾರಿಲ್ಲ, ಅವನ್ನ ನೋಡ್ಕೊಬೇಕು, ಅವನ್ನ ಎತ್ಕೊಬೇಕು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ ಅಂತ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಡೇ ಇದು
ಅಷ್ಟು ಈಸಿಯಾಗಿ ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ಬಟ್ ನಾನು ನೋಡ್ಕೊಬೇಕಲ್ವ, ಪಾಪುನು ನೋಡ್ಕೊಬೇಕು, ಅಡುಗೆ ಮಾಡಬೇಕು, ಅನಿಶು ಸ್ಕೂಲ್ಗೆ ಕಳಿಸ್ಬೇಕು, ಎಲ್ಲರೂ ಮಲ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು 3 ಜನನು ಕರ್ಕೊಂಡು ಹೋಗಿದ್ದು. ಅಲ್ಲಿ ಬರ್ತಾ ಇರೋದಕ್ಕೇನೋ ಮೋಷನ್ಸ್ ಬೇದಿ ಥರ ಆಗ್ತಾ ಇತ್ತು ಅಂದ್ಬಿಟ್ಟು ನಾನು ದಾಳಿಂಬೆಣ್ಣು ಜ್ಯೂಸ್ ಮಾಡಿಸಿ ಕುಡಿಸಿದ್ದೆ. ಬೇಗ ನಿಂತೋಯ್ತು. ನೀವು ಟ್ರೈ ಮಾಡಿ ಇದನ್ನ. ಹಾಸ್ಪಿಟಲಿಂದ ಬಂದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗಲ್ಲ. ಇನ್ನು ನಮ್ಮಮ್ಮ ಫೋನ್ ಮಾಡಿದ್ರು ಅದೇ ಟೈಮಲ್ಲಿ. ನಾನು ರಸಂ ಮಾಡ್ಕೊಳ್ಳೋಣ, ನನ್ನ ಗಂಟ್ಲು ನೋವು ಬಂದ್ಬಿಟ್ಟಿತ್ತು, ಒಂಥರ ನೆಗಡಿ ಆಗೋ ಥರ ಆಗ್ಬಿಟ್ಟಿತ್ತು. ಸೊ ಎಲ್ಲದಕ್ಕೂ ಒಳ್ಳೇದು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಅಂದ್ರು ಆಮ್ಲ ಹಾಕ್ಬಿಟ್ಟು ಮಾಡು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನಿಂಗೆ ಇಮ್ಯುನಿಟಿನೂ ಚೆನ್ನಾಗಿ ಸಿಗುತ್ತೆ ಅಂತ. ಸರಿ ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಆಮ್ಲ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 4 ಒಣಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಸಾಸಿವೆ ಒಗ್ಗರಣೆಗೆ, ಅರಿಶಿನ ಪುಡಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಆಮ್ಲ ಮತ್ತು ಮೆಣಸಿನ್ಕಾಯಿನ ಖಾರಕ್ಕೆ ಬೇಕಾಗೋಷ್ಟು, ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಬೇಕು ರುಬ್ಬಕ್ಕೆ ಮಿಕ್ಸಿ ಬಟ್ಲಿಗೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಬೇಕು. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ನೀರು ಹಾಕ್ಕೊಂಡು. ತುಂಬ ಟೇಸ್ಟಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ನಿಮಗೆ ಆಮ್ಲದು ಸ್ವಲ್ಪ ಕಹಿನೆಸ್ ಅನಿಸುತ್ತೆ, ಅಂದರೆ ಆ ಆಮ್ಲ ಟೇಸ್ಟ್ ಇದ್ದೇ ಇರುತ್ತೆ. ಮತ್ತೆ ಹುಷಾರಿಲ್ದಲ್ಲಿರೋರ್ಗಂತೂ, ನಂಗಂತೂ ನಾನು ಕುಡ್ದಿದ್ದೀನಿ ಬಿಟ್ಕೊಂಡು, ನನ್ನ ಮಗಂಗೂ ತುಂಬ ಇಷ್ಟ ಆಯಿತು ಅನಿಶಂಗೆ. ಅವನು ಇದರಲ್ಲಿ ಅನ್ನ ಹಾಕಿಸ್ಕೊಂಡು 1-2 ಟೈಮ್ಸ್ ತಿಂದಿದ್ದಾನೆ, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಅವನಿಗೂ ಕೂಡ ಹುಷಾರಿಲ್ಲ, ಅವನಿಗೂ ಬಾಯೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಖಾರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಅದಕ್ಕೆ ಮಾಡಿ. 1 ಸ್ಪೂನ್ ಅಷ್ಟು ಮೆಣಸು ಹಾಕೋಬೇಕು, ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದ್ಸತಿ ತೆಗೆದ್ಬಿಟ್ಟು ನೋಡಿ, ಅದೆಲ್ಲ ಸೈಡಲ್ಲಿ ಇರುತ್ತಲ್ಲ ಅದೆಲ್ಲ ನೀಟ್ ಮಾಡ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇನ್ನ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ, ತುಂಬಾ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ. ಇನ್ನ ಎಲ್ರಿಗೂ ಗೊತ್ತಿರೋಂಗೆ ಬೆಟ್ಟದ ನೆಲ್ಲಿಕಾಯಲ್ಲಿ ಬೆಟ್ಟದಷ್ಟು ಮೆಡಿಸನ್ ಪ್ರಾಪರ್ಟೀಸ್ ಇದೆಯಂತೆ. ನಮ್ಮ ಡೈಲಿ ಫುಡ್ ರೂಟೀನ್ ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ 1 ಪೀಸ್ ಆದ್ರೂ ಇದ್ರೆ ಡೈಲಿ ಫುಡ್ ಅಲ್ಲಿ ತುಂಬಾ ಒಳ್ಳೇದು. ಇನ್ನು ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು 1-2 ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಅದನ್ನ ಮಿಕ್ಸಿ ಬಟ್ಲು ತೊಳೆದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಟ್ಕೊಳ್ಳೋದು. ನಮ್ಮ ರಸಂ ಯಾವ ಅದಕ್ಕೆ ಬೇಕು ಅಂದ ಅಷ್ಟಕ್ಕೆ. ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಈಗ ಉಪ್ಪು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಅರಿಶಿನ ಪುಡಿನು ಮತ್ತೆ ಹುಣಸೆಹಣ್ಣು ರಸ ಬಿಟ್ಕೋಬೇಕು. ಇದಕ್ಕೆ ಹುಳಿನ ನೋಡ್ಕೊಂಡ್ಬಿಡಿ, ಬೆಟ್ಟದ ನೆಲ್ಲಿಕಾಯಲ್ಲಿ ಹುಳಿ ಅಂಶ ಕೂಡ ಇರುತ್ತೆ, ಹಾಗಾಗಿ ಹುಳಿನ ನೋಡ್ಕೊಂಡು ಹಾಕೊಳ್ಳಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ್ರೆ 1-2 ಕುದಿ ರೆಡಿ ಆಗುತ್ತೆ. ಫುಲ್ ಘಮ ಘಮ ಅಂತ ಇತ್ತು ರಸಂ ಅಂತೂ. ಅದ್ರ ಜೊತೆಗೆ ಹಪ್ಪಳ ಸುಟ್ಕೊಂಡೆ, ನಮ್ಮಮ್ಮ ಮಾಡಿದ ಹಪ್ಪಳನ ಹೆಂಚಿನ ಮೇಲೆ ಸುಟ್ಟೆ. ಅದು ಸುಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ. ಹಂಗಾಗಿ ಅಕ್ಕಿ ಹಪ್ಪಳನ ಎಣ್ಣೆಯಲ್ಲಿ ಕರ್ಕೊಂಡು ಈ ಖಾರದ ಹಪ್ಪಳನ ಹೆಂಚಿನ ಮೇಲೆ ಸುಟ್ಕೊಂಡೆ. ಒಂಥರ ಗಂಟ್ಲು ನೋವುಗೂ ಇದಕ್ಕೂ ತುಂಬ ಟೇಸ್ಟಾಗಿ ಚೆನ್ನಾಗಾಗಿತ್ತು. ನೀವು ಕೂಡ ಇದನ್ನ ಟ್ರೈ ಮಾಡಿಬಿಟ್ಟು, ಯಾರು ಟ್ರೈ ಮಾಡಿಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ತುಂಬ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನನ್ನ ಮಗಂಗೂ ತುಂಬ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೇದು ಕೂಡ ಹೆಲ್ತಿಯಾಗಿ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಇದು. ಅನೀಶ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಮ್ಗೊಂದು ಸರ್ಪ್ರೈಸ್ ಅಂದರೆ ವಾಟರ್ ಬಾಟ್ಲ್ ಬುಕ್ ಮಾಡಿದ್ದೆ ಅಷ್ಟೇ. ಅದು ಹಾಗೆ ಇತ್ತು, ಅವ್ನ ಕೈಲಿ ಓಪನ್ ಮಾಡ್ತೀನಿ ಅಂತ. ನೋಡಿ ರೇಷನ್ ತಂದು ಇಟ್ಟಿರೋದಲ್ಲಿ ನಾನು ಜೋಡಿಸ್ಕೊಂಡು ಕೂಡ ಇಲ್ಲ, ಅದೆಲ್ಲ ಎತ್ತಿಟ್ಕೊಬೇಕು. ತುಂಬ ಕೆಲಸ ಐತೆ ನನಗೆ. ಈ ವರ್ಷನೇ ಪೆನ್ ಕೊಡಿಸ್ಬಿಡ್ತಾರ? ಏನು ಏನು ನೋಡಿ, ಕಾಪಲ್ ಕಾವಲಿ ಮಾಡಿಲ್ಲ. ಓಕೆನಾ? ಅಂಥದ್ದೇನ ಬೇಕಿದ್ದಿದ್ದು? ನಂಗೆ ಓಪನ್ ಮಾಡೋದು ಬೇಕು ಅಂತಿದೆ ತಾನೇ? ಅದು ಕೊಡಿಲಿ, ಅದು ಬೇಕು ನನಗೆ, ಅದು ಬೇಕು ಕೊಡು. ತೊಳೆಯೋಕ್ಕಲ್ಲ, ತೊಳಿಬಾರ್ದು, ಇದು ಮಡಗಬೇಕು. ಹಾಗೆ ಸ್ಟೀಲ್ ಬಾಕ್ಸಿಂದು ಸೆಟ್ ಕೂಡ ಬುಕ್ ಮಾಡಿದ್ದೆ. ದೊಡ್ಡದ್ರಿಂದ 4 ಸೆಟ್ ಇರೋ ಥರ ತುಂಬ ರೀಸನಬಲ್ ಪ್ರೈಸಲ್ಲಿದೆ. ಇದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ವಾಟರ್ ಬಾಟಲ್ದು ಮತ್ತು ಇದನ್ನು ಬೇಕಾದರೆ ಚೆಕ್ ಮಾಡಿ. ಇಷ್ಟು ದೊಡ್ಡ ಸೈಜಿಂದ ಹಿಡಿದ್ಬಿಟ್ಟು ಚಿಕ್ಕದವರೆಗೂ ಇತ್ತು. ಚಿಕ್ಕದು ಬೇಕಿತ್ತು ಅನಿಶನ್ ಊಟ ಕಟ್ಟೋದಕ್ಕೆ. ಏನಾದರೂ ಪಲಾವ್ ಆ ಥರ ರೈಸ್ ಐಟಮ್ ಇದ್ದರೆ 1 ಬಾಕ್ಸಲ್ಲಿ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ ಪ್ಲಾಸ್ಟಿಕ್ ಡಿಸೈನ್ ಬಾಕ್ಸಸ್ ಎಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ನನ್ಗೆ ಅನಿಶನ್ಗೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಗಟ್ಟಿಗೈತಾ? ಇದು ನಿಂಗಾಗುತ್ತಲ್ಲ, ಹೋಗು ಸ್ಕೂಲ್ಗೆ. ಇಷ್ಟು ಸೈಜ್ ಸಾಕಲ್ಲ ನಿಂಗೆ? 4 ಆಯ್ತಲ್ಲ?
ಇದು ದೊಡ್ಡದ್ರಿ ಅದ್ ಎಲ್ಲದಕ್ಕಿಂತ ಸ್ಟೀಲ್ ಬಾಕ್ಸೇ ಬೆಸ್ಟ್ ಅಂತ ಮತ್ತೆ ನಮ್ ತರ ನಾವು ತಗೊಂಡೋಗಿರೋ ತರ ಸ್ಟೀಲ್ಗೆ ಬಂದೆ. ಹುಷಾರಿಲ್ದಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡಕ್ಕೆ ಆಗ್ಲಿಲ್ಲ. ಎಲ್ಲ ಸ್ವಲ್ಪ ಮಾಡ್ಕೊಂಡೆ. ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಫುಲ್ ಮಲ್ಕೊಂಬಿಟ್ರೆ ಸಾಕು, ಎದ್ದಳಕ್ ಆಗ್ತಿರ್ಲಿಲ್ಲ ನನ್ಗೆ. ಆ ಕಡೆಯಿಂದ ಈ ಕಡೆ ತಿರ್ಗಕ್ ಆಗ್ತಿರ್ಲಿಲ್ಲ. ಪಾಪಂಗೂ ಸೇಮ್, ನನ್ಗೂ ಪಾಪಂಗೆ ಜಾಸ್ತಿ ಆಗಿದ್ದು. ಅನಿಶಕ್ ಸ್ವಲ್ಪ ಆಯ್ತು, ಅವ್ನ್ ಬೇಗ ಹುಷಾರಾಗ್ಬಿಟ್ಟ. ಅಷ್ಟೊಂದ್ ಮಲ್ಗ್ಲಿಲ್ಲ, ಪೂರ್ತಿಗೆ ಮಲ್ಗೋ ಅಷ್ಟ ಆತರ ಆಗ್ಲಿಲ್ಲ. ನಮ್ಮಿಬ್ರಿಗಂತೂ ಎದ್ದೊಳಕ್ಕೆ ಆಗ್ತಾ ಇರ್ಲಿಲ್ಲ 2 days. ಸಖತ್ ಇದಾಗ್ಬಿಟ್ಟಿತ್ತು. ಊಟ ಕೂಡ ಮಾಡಕ್ ಎದ್ದೇಳ್ತಾ ಇರ್ಲಿಲ್ಲ ನಾನು. ಹಂಗ್ ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ಬಿಡ್ತಿದ್ದೆ ಪಾಪನ್ ಜೊತೆ. ಈಗ ಇಬ್ರು ಹುಷಾರಾಗಿದ್ದೀವಿ, 3 ಜನನು ಕೂಡ ಹುಷಾರಾಗಿದ್ದೀವಿ, ಆರಾಮಾಗಿದ್ದೀವಿ. ನೆಕ್ಸ್ಟ್ ಇನ್ನ ಈ ವ್ಲಾಗ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಒಳ್ಳೊಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎಲ್ರಿಗೂ.